ಹಾಯ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಡೈಲಿ ವ್ಲಾಗ್, ಹಾಗೆಯೇ ಒಂದು ಹೇರ್ ಕೇರ್ ಹೋಮ್ ರೆಮಿಡಿ ಹೇರ್ ಆಯಿಲ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ಯಾವುದಕ್ಕೆ ಏನು ಎಲ್ಲನೂ ಕೂಡ ಅಪ್ಡೇಟ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ. ಆ್ಯಂಡ್ ಇವತ್ತು ನಾನು ಮೊದಲಿಗೆ ನಮ್ಮ ಮನೆ ಹತ್ರ ಪಾಟಲ್ಲೇ ಹಾಕ್ಕೊಂಡಿದ್ವಿ ಭೃಂಗರಾಜ ಗಿಡನ. ನಮ್ಮ ದೊಡ್ಡಮ್ಮ ಒಂದು ಸರಿ ಹೇಳಿದ್ರು ಅಂದ್ಬಿಟ್ಟು ನಮ್ಮಮ್ಮ ಎಲ್ಲೋ ಹೊಲದಲ್ಲಿ ಕಿತ್ಕೊಂಬಂದು ಹಾಕಿದ್ರು. ಒಂದು ಕಿತ್ಕೊಂಬಂದು ಹಾಕಿದ್ರು, ಅದು ಇಷ್ಟೊಂದು ಆಗಿಬಿಟ್ಟಿದೆ. ಆವತ್ತಿಂದ ಏನಕ್ಕೂ ಯೂಸೇ ಮಾಡಿಲ್ಲ ನಾನು. ಈ ಕಡೆ ಗಿಡದ ಕಡೆನೂ ಬಂದೇ ಇರಲಿಲ್ಲ, ಹಂಗಾಗಿ ನೋಡೂ ಇರಲಿಲ್ಲ ನಾನು. ಸೊ ಇದನ್ನು ತಲೆಗೆ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ಕಪ್ಪಗಾಗತ್ತೆ. ಹಾಗಾಗಿ ನಮ್ಮ ದೊಡ್ಡಮ್ಮ ಒಂದು ಸರಿ ಹೇಳಿದರು ಅಂದ್ಬಿಟ್ಟು ಗಿಡ ತೊಗೊಂಬಂದು ಹಾಕಿದ್ವಿ. ಅದು ಅಷ್ಟೊಂದು ಆಗೋಗ್ಬಿಟ್ಟಿತ್ತು. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಕಿತ್ಕೊಂಡಿದ್ದೀನಿ. ಇಷ್ಟು ಸಿಕ್ಕಿದೆ ಇವಾಗ. ಇದನ್ನೆಲ್ಲ ನಾನು ಆಯಿಲ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಏನೇನು ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು. ಈಗ ಅದನ್ನು ಎತ್ತಿಟ್ಕೊಂಡೆ. ಇನ್ನೂ ಏನೇನು ಐಟಮ್ಸ್ ಎಲ್ಲ ಇರಲಿಲ್ಲ ಆಯಿಲ್ಗೆ ಹಾಕೋದು, ಅದನ್ನೆಲ್ಲ ತರೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ವಾರ ಮಾಡಬೇಕು. ಸೊ ಹಾಗಾಗಿ ಕೆಳಗಡೆ ಮನೆಯೆಲ್ಲನೂ ಕೂಡ ಒರೆಸಿ ಗುಡಿಸಿ ಸಾರಿಸಿ ಎಲ್ಲ ಬಂದೆ. ಆ್ಯಂಡ್ ಮೇಲೂ ಎಲ್ಲ ಒರೆಸಿ ಇವಾಗ ಸಾರಿಸಿ ಎಲ್ಲ ಮಾಡಿ ಪೂಜೆ ಎಲ್ಲನೂ ಮಾಡಬೇಕು. ನನ್ನ ಮಗ ಮತ್ತು ನನ್ನ ತಮ್ಮ ಇಬ್ಬರು ಮಲಗಿದ್ದಾರೆ. ಸಂಜೆ ಅನ್ನೋಂಗೆ ನಾನು ಪೂಜೆ ಮಾಡಿ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋದು. ಸೊ ಹಾಗಾಗಿ ಇವಾಗೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಮಾಡೋದಕ್ಕಾಗಲ್ಲ, ಅಪ್ಪು ಇರ್ತಾನೆ, ಅವ್ನು ಮತ್ತೆ ನಾನೇನೇ ಕ್ಲೀನ್ ಮಾಡಿದ್ರು ಎಲ್ಲ ಅಂಟ್ತಾ ಇರ್ತಾನೆ. ಸೊ ಹಾಗಾಗಿ ನಾನು ಸಂಜೆ ಟೈಮ್ ಪೂಜೆ ಇಟ್ಕೊತೀನಿ. ಕೆಲವೊಂದು ಸರಿ ಬೆಳಗ್ಗೆನೇ ಮಾಡಿಬಿಡ್ತೀನಿ, ಕೆಲವೊಂದು ಸರಿ ಸಂಜೆ ಮಾಡ್ಕೊತೀನಿ. ಈಚೆನೂ ಕೂಡ ಜಾನು ಎಲ್ಲ ಇರ್ತಾರಲ್ಲ, ಆಚೆ ಗಲೀಜೆಲ್ಲ ಆಗಿರುತ್ತೆ. ಸೊ ಹಾಗಾಗಿ ನೀಟಾಗೆ ಪರ್ಕೆ ಹಾಕ್ಕೊಂಡು ನೀಟಾಗೆ ತೊಳ್ಕೊತೀನಿ. ನೀಟಾಗಿ ತೊಳಿಲಿಲ್ಲ ಅಂದರೆ ಏನೋ ಒಂಥರ ಮನೆ ಒಳಗಡೆ ಹೋಗೋದಕ್ಕೂ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಚೆನೂ ಕೂಡ ತೊಳ್ಕೊಂಡೆ. ಆ್ಯಂಡ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಅಪ್ಪು ಮಲ್ಕೊಂಡಿದ್ರೆ ಎಲ್ಲ ಕೆಲಸನೂ ಬೇಗನೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಕೆಳಗಡೆನೂ ಹೂವೆಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಮಾಡಿ ಬಂದಿದ್ದೀನಿ. ಈಗ ಮೇಲೂ ಕೂಡ ಹೂವು ಎಲ್ಲ ತೆಗೆದು ಪೂಜೆ ಎಲ್ಲ ಮಾಡಬೇಕು ಇವಾಗ. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗಂತೂ ಪೂಜೆ ಮಾಡ್ಬೇಕಾದ್ರೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಆವಾಗ ಪೂಜೆ ಮಾಡಿದ್ರೆ ಅಷ್ಟೇ ನನಗೆ ನೆಮ್ಮದಿ ಅನಿಸೋದು. ಏನಾದರೂ ಪೂಜೆ ಮಾಡ್ಬೇಕಾದ್ರೆ ಅದು ಇದು ಅಂತ ಮಧ್ಯೆ ಅಡ್ಡ ಬಂದರೆ ನನಗೆ ಪೂಜೆ ಮಾಡೋ ಮನಸ್ಸೇ ಹೊರಟೋಗ್ಬಿಡುತ್ತೆ ಒಂದೊಂದು ಸರಿ. ಸೊ ಹಾಗಾಗಿ ಏನೂ ತೊಂದರೆ ಇಲ್ದವಾಗಲೇ ಎಲ್ಲ ನೀಟ್ ಮಾಡಿಕೊಂಡು ನಾನು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಗ್ತಿದೆ ಇವಾಗ ಮನೇಲಿ ಪೂಜೆ ಮಾಡೋದಕ್ಕೆ. ಮೊದಲೆಲ್ಲ ಸ್ವಲ್ಪ ಕೇರ್ಲೆಸ್ ಮಾಡ್ತಾಯಿದ್ದೆ, ಬಟ್ ಇವಾಗೆಲ್ಲ ಜಾಸ್ತಿ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಜಾಸ್ತಿ ದೇವ್ರ ಪೂಜೆಯಲ್ಲೇ ಮುಳುಗಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ದೇವಸ್ಥಾನಕ್ಕೂ ಕೂಡ ಬಂದೆ. ರಾಯರ ದರ್ಶನ ಕೂಡ ಮಾಡ್ಕೊಂಡೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಕುಣಿಗಲಲ್ಲಿರೋ ರಾಯರ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಇಲ್ಲಿ ಹೂವು ಮಾರ್ತಾ ಇರ್ತಾರೆ. ಸೊ ಹೂವನ್ನ ಒಂದ್ಸರಿ ತೊಗೊಂಡು ಬಂದುಬಿಡ್ತೀನಿ, ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ. ಸೊ ಹಾಗಾಗಿ 1.5 kg 100 ರೂಪಾಯಿ ಅಂತ ಹೇಳಿದ್ರು. ಸೊ ತೊಗೊಂಡು ಹಾಗೇ ಗ್ರಾಮ ದೇವತೆ ದೇವಸ್ಥಾನಕ್ಕೂ ಕೂಡ ಬಂದು ದೇವ್ರಿಗೂ ಕೂಡ ನಮಸ್ಕಾರ ಹಾಕ್ಕೊಂಡು ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನನ್ನ ತಮ್ಮ ಪನ್ನೀರ್ ತೊಗೊಬ ಅಂತ ಹೇಳಿದ. ಸೊ ಹಾಗಾಗಿ ಪನ್ನೀರ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದು ಸಂಜೆ ಆಗಿತ್ತಲ್ಲ, ಸೊ ಏನು ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಆದರೆ ನೆಕ್ಸ್ಟ್ ಡೇ ಎಣ್ಣೆನ ಮಾಡೋದಕ್ಕೆ ಅಂದರೆ ಹೋಮ್ ಮೇಡ್ ಹೇರ್ ಆಯಿಲ್ನ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕರ್ಬೇವಿನ ಸೊಪ್ಪು, ಕರಿ ಎಳ್ಳು 50 ಗ್ರಾಮು, ಮೆಂತ್ಯ 50 ಗ್ರಾಮು, ಈರುಳ್ಳಿ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪು ಈರುಳ್ಳಿನ 2 ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಶುಂಠಿ ತೊಗೊಂಡಿದ್ದೀನಿ, ಒಂದು 3 ಇಂಚ್ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಭೃಂಗರಾಜದ್ದು ಸೊಪ್ಪು ಹೇಳಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಆಲೂವೆರಾ ತೊಗೊಂಡಿದ್ದೀನಿ, ಅದೊಂದು 50 ಗ್ರಾಮು. ಹಾಗೆಯೇ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಯಾವ ಕೊಬ್ಬರಿ ಎಣ್ಣೆ ಒಟ್ಟಿನಲ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗೋ ತನಕ ಬಿಡೋಕ್ಕೆ ಹೋಗಬೇಡಿ. ಎಣ್ಣೆನ ಹಾಕಿದ ತಕ್ಷಣ ಮೀಡಿಯಮ್ ಫುಲ್ಲು ಸ್ಲಿಮ್ಮಲ್ಲೇ ಇರಲಿ ಉರಿ ಅಂತೂ. ಇವಾಗ ಅದರೊಳಗಡೆಗೆ ನಾನು ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಬಿಸಿ ಫುಲ್ಲು ಕುದೀತಾ ಇರೋವಾಗ ಹಾಕೋಕ್ಕೆ ಹೋದರೆ ಫುಲ್ ಎಲ್ಲ ಸೀದೋಗ್ಬಿಡುತ್ತೆ, ಆಯಿಲು ಕೂಡ ವೇಸ್ಟ್ ಆಗಿಬಿಡುತ್ತೆ. ನಾನು ಒಂದು ಸಾರಿ ಹೈಸ್ಕೂಲಲ್ಲಿ ಇರಬೇಕಾದ್ರೇನೋ ಈ ಥರ ಮಾಡೋಕ್ಕೋಗಿ ಫುಲ್ ಆಯಿಲ್ನೂ ಹಾಳು ಮಾಡ್ಕೊಂಬಿಟ್ಟಿದ್ದೆ, ಎಲ್ಲ ಫುಲ್ ಸೀದೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಭೃಂಗರಾಜ ಸೊಪ್ಪು ಮತ್ತು ಈರುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಕಿದ್ರೆ ನಾನು ಹೇಳ್ದಂಗೆ ದಪ್ಪು ಈರುಳ್ಳಿನ ಹಾಕ್ಕೊಳ್ಳಿ. ಹಾಗೆಯೇ
ಹಾಗೆಯೇ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಒಂದು 50 ಗ್ರಾಮು. ಹಾಗೆಯೇ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಎಳ್ಳೆಣ್ಣೆನೂ ಯೂಸ್ ಮಾಡಿದ್ರೆ ಕೂದಲಿಗೆ ತುಂಬಾ ಒಳ್ಳೆಯದಲ್ವ, ಹಾಗಾಗಿ ಅದು ಎಣ್ಣೆಯನ್ನು ಕೂಡ ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಹಿಂಗೇ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲೋವೆರಾ ಇದು ಫ್ರೆಶ್ ನಾನು ತೊಗೊಂಡಿರೋದು, ಅಂದರೆ ಗಿಡದಿಂದನೇ ಅದನ್ನು ಎರ್ಕೊಂಡು ನಾನು ಆಲೋವೆರಾನ ತೊಗೊಂಡಿದ್ದೀನಿ. ಅದನ್ನೇ ಹಾಕ್ಕೊಳ್ಳಿ ಬೆಸ್ಟು. ಪ್ಯಾಕೆಟಲ್ಲಿ ಸಿಗೋದೆಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನು ಜಾಸ್ತಿ ಎಲ್ಲ ತಿರ್ಸೋಕ್ಕೆಲ್ಲ ಹೋಗ್ಬಾರ್ದು, ಅದೇನು ಕುದೀತಾ ಇಲ್ಲ, ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮೇಲ್ಮೇಲೆ ಇರುತ್ತಲ್ಲ, ಹಾಗಾಗಿ ಇದನ್ನು ನೀವು ಕುದಿಯೋ ಟೈಮಲ್ಲಿ ಹಾಕೋಕ್ಕೆ ಹೋಗಬೇಡಿ. ಮೊದಲೇ ಎಣ್ಣೆ ಹಾಕಿದ ತಕ್ಷಣವೇ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ಇವಾಗ ಟೈಮ್ ಬಂದು 11:04 ಆಗಿದೆ. 10 ನಿಮಿಷ ಇಲ್ಲ ಅಂದರೆ 15 ನಿಮಿಷ ಇದನ್ನು ಚೆನ್ನಾಗೆ ಬೇಯಿಸ್ಕೊಳ್ಬೇಕು. ಎಲ್ಲ ಅದರಲ್ಲಿರೋವಂಥ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದರಲ್ಲಿರೋವಂಥ ಸತ್ವ ಎಲ್ಲನೂ ಕೂಡ ಎಣ್ಣೆಗೆ ಬಿಟ್ಕೊಳ್ಬೇಕಲ್ವ, ಹಾಗಾಗಿ ಈಗ ಆಲ್ರೆಡಿ ಒಂದು 5 ಮಿನಿಟ್ಸ್ ಆಗಿದೆ. ಇವಾಗ ಕುದೀತಾ ಇದೆ ಚೆನ್ನಾಗೆ. ಇದನ್ನು ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ವಾರಕ್ಕೆ 2 ಸತಿ ರಾತ್ರಿ ಅಪ್ಲೈ ಮಾಡ್ಕೊಂಡು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹಾಗೆಯೇ ಡ್ಯಾಂಡ್ರಫ್ ಏನಾದ್ರು ಇದ್ರೂ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇದನ್ನ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇವಾಗ ಇನ್ನೊಂದು ನಿಮಿಷ ಹೋದರೆ 1/4 ಗಂಟೆ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಕುದ್ದಿದೆ, ಜಾಸ್ತಿ ಬಿಸಿ ಮಾಡೋಕ್ಕೆಲ್ಲ ಹೋಗಬೇಡಿ. ಸಾಕು 10ರಿಂದ 15 ನಿಮಿಷ ಸಾಕು. ಇಷ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಇನ್ನೂ ದಾಸವಾಳ ಮತ್ತು ನೆಲ್ಲಿಕಾಯಿ ಅದೆಲ್ಲ ಹಾಕ್ತಾರೆ, ಬಟ್ ಇಷ್ಟು ಹಾಕಿದ್ರೇ ಸಾಕು ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇವಾಗ ಕರೆಕ್ಟಾಗೆ 15 ನಿಮಿಷ ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಫುಲ್ಲು ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಇದನ್ನು ಫುಲ್ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಫುಲ್ಲು ಬಿಸಿ ಬಿಸಿಲೇ ಇದನ್ನು ಸೋಸ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ಅದು ಫುಲ್ ಅದರಲ್ಲೇ ಕಂಪ್ಲೀಟಾಗಿ ಕೂಲ್ ಆದ್ರೂ ಕೂಡ, ಕೂಲ್ ಆಗಬೇಕಾದ್ರೂ ಅದರಲ್ಲಿ ಇರೋವಂಥ ಸತ್ವ ಕೂಡ ಇನ್ನೂ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ಅದನ್ನು ಒಂದು ಡೈರೆಕ್ಟಾಗಿ ಬಾಟಲಿಗೆ ಸೋಸ್ಕೊಳ್ಳೋದಕ್ಕಾಗಲ್ಲ. ಒಂದು ಬೌಲ್ ಇಟ್ಕೊಳ್ಳಿ, ಅದು ಕಾಟನ್ ಬಟ್ಟೆ ಏನಾದರೂ ಇಟ್ಕೊಂಡು ಅದರೊಳಗಡೆಗೆ ನೀವು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಸೋಸ್ಕೊಳ್ಳಿ. ಯಾಕಂತಂದರೆ ಇವಾಗ ಸೋಸೋದ್ರಲ್ಲೂ ಬೇಕಾದ್ರೆ ಸೋಸ್ಕೋಬೋದು, ಬಟ್ ಅಷ್ಟು ನೀಟಾಗಿ ಆಯಿಲ್ನ ನಾವು ಸೋಸ್ಕೊಳ್ಳೋದಕ್ಕಾಗಲ್ಲ. ಸೊ ಹಂಗಾಗಿ ಈ ಥರ ಕಾಟನ್ ಬಟ್ಟೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸೋಸ್ಕೊಳ್ಬೋದು. ಆ್ಯಂಡ್ ಎಣ್ಣೆಗೆ ಆವಾಗಲೇ ಹಾಕಿರೋದ್ರಿಂದ ಈ ಸೊಪ್ಪುಗಳೆಲ್ಲ ಏನೂ ಕ್ರಿಸ್ಪಿ ಆಗಿರಲ್ಲ, ಸಾಫ್ಟಾಗೇ ಇತ್ತು. ನಾವೇನಾದರೂ ಸ್ವಲ್ಪ ಕುದಿತಾ ಇರೋ ಆಯಿಲ್ಗೆ ಹಾಕಿ ಬಿಸಿ ಮಾಡೋಕ್ಕೆ ಹೋದಾಗ ಎಷ್ಟು ಕ್ರಿಸ್ಪಿ ಆಗಿಬಿಡುತ್ತಲ್ವ, ಹಾಗಾಗಿ ಆ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳ್ದಂಗೆ ಮೊದಲೇ ಎಲ್ಲನೂ ಕೂಡ ಹಾಕ್ಕೊಳ್ಳಿ. ಅದರಲ್ಲೂ ಈ ಲೀಫ್ಗಳೇನಾದರೂ ಹಾಕೋತೀವಿ ಅನ್ಬೇಕಾದ್ರೆ ಮೊದಲೇ ಹಾಕೋಬೇಕು, ಇಲ್ಲ ಅಂತಂದರೆ ಅದು ಫುಲ್ ಕ್ರಿಸ್ಪಿ ಆಗಿಬಿಟ್ಟು ಎಣ್ಣೆನೇ ಸ್ವಲ್ಪ ಬ್ಲ್ಯಾಕ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲನೂ ಕೂಡ ಸೋಸ್ಕೊಂಡಿದ್ದೀನಿ ಬಟ್ಟೆ ಒಳಗಡೆ. ಇನ್ನು ಸ್ವಲ್ಪ ಬೆಚ್ಚಗಿತ್ತು, ಅಷ್ಟು ತಣ್ಣಗಾಗಿರಲಿಲ್ಲ. ಇವಾಗ ಇದನ್ನು ಫುಲ್ಲು ಎಲ್ಲನೂ ಹಿಂಡ್ಕೊಳ್ಳೋ ಥರ ಅದನ್ನೆಲ್ಲ ಎಣ್ಣೆಲ್ಲನೂ ಕೂಡ ಸೊಪ್ಪಲ್ಲೆಲ್ಲ ಮಿಕ್ಸ್ ಆಗಿರೋದನ್ನೆಲ್ಲನೂ ಕೂಡ ಹಿಂಡಿ ತೆಕ್ಕೊತಾ ಇದ್ದೀನಿ. ಕಲರ್ ನೋಡ್ಬೋದು ನೀವು, ಎಣ್ಣೆದು ಯಾವ ಕಲರ್ ಇತ್ತು, ಯಾವ ಕಲರ್ ಆಗಿದೆ ಅಂತ. ತುಂಬಾ ಮತ್ತು ಘಮನೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನೇನೋ ಅದು ಆಲೋವೆರಾ ಎಲ್ಲ ಹಾಕಿರೋದಕ್ಕೆ ಬ್ಯಾಡ್ ಸ್ಮೆಲ್ ಬರ್ಬಿಡುತ್ತೇನೋ ಅಂತ ಅಂದ್ಕೊಂಡೆ, ಬಟ್ ಏನೂ ಹಂಗಾಗಿರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿನವೇ ಬರುತ್ತೆ ಒಬ್ರಿಗಾದರೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಬಟ್ ಇದು ನ್ಯಾಚುರಲ್ಲು, ನಾವು ಹೋಮ್ ಮೇಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಂಡಲ್ಲೇ ಯಾವ ಥರ ಸೈಡ್ ಎಫೆಕ್ಟ್ ಇರೋಲ್ಲ ಅನ್ನೋದು ನಮ್ಮ ಮೈಂಡಲ್ಲೇ ಇರುತ್ತಲ್ವ. ಸೊ ಹಾಗಾಗಿ ಸೇಫ್ ಇರುತ್ತಲ್ಲ, ಯೂಸ್ ಮಾಡೋಕ್ಕೂ ಖುಷಿ ಆಗುತ್ತೆ. ಈಗ ಇದನ್ನೆಲ್ಲನೂ ಕೂಡ ಫುಲ್ಲು ಸ್ಕ್ವೀಸ್ ಮಾಡಿಕೊಂಡು ಎಣ್ಣೆನೆಲ್ಲನೂ ತೆಗ್ದಿದ್ದೀನಿ. ಜಾಸ್ತಿ ಹಿಂಡಕ್ಕೆ ಹೋದರೆ ಬಟ್ಟೆನೇ ಹರಿದೋಗ್ಬಿಡುತ್ತೆ ಒಂದೊಂದು ಸರಿ. ಸೊ ಒಂದು ಸರಿ ನನಗೆ ಯಾವಾಗ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ಪನ್ನೀರ್ನ ಮನೆಯಲ್ಲೇ ಮಾಡ್ಕೋಬೇಕಾದ್ರೆ ಹಂಗಾಗಿತ್ತು. ಸೊ ಹಂಗಾಗಿ ಜಾಸ್ತಿ ಎಲ್ಲ ಹಿಂಡಕ್ಕೆ ಹೋಗಲಿಲ್ಲ, ಸ್ವಲ್ಪ ಹಿಂಡ್ಕೊಂಡು ಇವಾಗ ಎತ್ತಿಟ್ಕೊಂಡಿದ್ದೀನಿ ಅದನ್ನು. ಇವಾಗ ಇಷ್ಟು ಎಣ್ಣೆ ಸಿಕ್ಕಿದೆ ನನಗೆ. ಒಂದು ಕಂಟೈನರ್ ಒಳಗಡೆ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಎಣ್ಣೆ ಆಗಿದೆ, ತುಂಬಾ ಖುಷಿ ಆಯಿತು. ನಾನು ಎಣ್ಣೆ ಸಾಲಲ್ವೇನೋ ಐಟಮ್ಸ್ ಇಷ್ಟೊಂದು ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೆ, ಬಟ್ ಕರೆಕ್ಟಾಗಿ ಆಯಿತು. ಅರ್ಧ ಲೀಟ್ರು ಎಣ್ಣೆಗೆ ಇಷ್ಟು ಒಂದು 150 ಗ್ರಾಮ್ ಹೋಗಿರುತ್ತೆ, ಅಲ್ಲಿ ಇಲ್ಲಿ ವೇಸ್ಟ್ ಆಗಿರುತ್ತೆ ಅಷ್ಟೇ. ಇದು ತುಂಬಾ ಚೆನ್ನಾಗಿತ್ತು. ಎಣ್ಣೆ ಸ್ಮೆಲ್ಲು ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನೇ ಮಾಡಿರೋದ್ರಿಂದ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಕರೆಕ್ಟಾಗೆ ರಿಸಲ್ಟ್ ಬಂದಿರೋದು, ಕರೆಕ್ಟಾಗಿ ನೀಟಾಗಿ ಮಾಡ್ಕೊಂಡಿರೋದು. ಹೇಳಿದ್ನಲ್ಲ ಅವಾಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ ನಾನು, ಮಾಡೋಕ್ಕೋಗಿ ಎಣ್ಣೆ ಎಲ್ಲ ಫುಲ್ ಕಪ್ಪಗೆ ಆಗೋಗ್ಬಿಟ್ಟಿತ್ತು. ಬಟ್ ಈ ಸಲ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಲ್ಲರೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಇನ್ನೂ ಮಿಕ್ಕಿರೋದೆಲ್ಲ ಇತ್ತಲ್ವ, ಅದು ಪ್ಲೇಟಲ್ಲಿ ಮತ್ತು ಬಾಂಡ್ಲಿಯಲ್ಲೆಲ್ಲ ಹಂಗಂಗೆ ಇತ್ತು. ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೆಂಗಿದ್ರು ಸ್ನಾನ ಮಾಡಬೇಕಾಗಿತ್ತು. ನಾವು ಮೂರಲ್ಲಿ ಗಣೇಶ ಕೂಡಿಸ್ತಾಯಿದ್ರು. ಸೊ ಹಂಗಾಗಿ ಬಾಂಡ್ಲಿ ಅದೆಲ್ಲನೂ ಕೂಡ ಎತ್ಕೊಂಡು ಅಪ್ಪುಗೂ ಎಲ್ಲ ಹಾಕಿ ನಾನು ಕೂಡ ಎಲ್ಲ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ
ತೊಗೊಂಡು ಹಾಕೊತಾ ಇದ್ದೀವಿ. ಸುಮ್ಮನೆ ಅದನ್ನು ಕೂಡ ಬೆಂದಿದೆ ಎಲ್ಲ, ಸೊಪ್ಪೆಲ್ಲ ಹಾಕಿ ಎಲ್ಲ ಇದೆಲ್ಲ ಸುಮ್ಮನೆ ಅಂತೂ ವೇಸ್ಟ್ ಮಾಡೋದು ಅಂತ ಇಬ್ಬರೂ ಹಚ್ಕೊಂಡ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಹೋಮ್ ಮೇಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ಆಲ್ರೆಡಿ ತುಂಬ ಜನ ಬೇರೆ ಬೇರೆ ಥರ ಮಾಡ್ಕೊತಾರೆ, ಬಟ್ ಇದು ತುಂಬಾ ಬೆನಿಫಿಟ್. ಆ್ಯಂಡ್ ಡ್ಯಾಂಡ್ರಫು ಮತ್ತು ಏರ್ ಫಾಲ್ ಕಂಟ್ರೋಲ್ ಮೇನ್ ಇದೆ ಎಲ್ಲ ಪ್ರಾಬ್ಲಮ್ ಇರೋದು ಎಲ್ರಿಗೂ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈ ಆಯಿಲ್ನ ಯಾರೆಲ್ಲ ಆಲ್ರೆಡಿ ಈ ಥರ ಮಾಡ್ಕೊತಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತು ನಮ್ಮ ಅಪ್ಪು ಸ್ವಲ್ಪ ಮಾತಾಡೋದು ಕಲ್ತಿದ್ದಾನೆ. ಸೊ ಹಾಗಾಗಿ ಅವನು ಇವಾಗ ಚೂರು ಮಾತಾಡ್ತಾನೆ. ಅವ್ನ ಮಾತು ಹೇಗಿದೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ. ಅವನು ನನ್ನ ಹೆಸರು ಅಂತನಲ್ಲ, ಅದನ್ನು ಕೇಳೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಹಂಗಾಗಿ ಯಾವಾಗಲೂ ಕೇಳ್ತಾ ಇರ್ತೀನಿ. ಹಚ್ಚಿಬಿಡಿ ಎಣ್ಣೆ ನೋಡಿ, ಚೆನ್ನಾಗಿದೆ ಎಣ್ಣೆ. ಚೆನ್ನಾಗಿದೆಯಾ ನಾನು ಎಣ್ಣೆ ಹಾಕಿರೋದು? ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿ. ನಾನು ಚೆನ್ನಾಗಿದ್ದೀನಾ? ನನ್ನ ಹೆಸರು ಭುವಿ ಎಸ್ ಗೌಡ. ಕಾಲ್ ಮೀ ಭುವಿತ್ ಎಸ್ ಗೌಡ. ನಿನ್ನ ಹೆಸರು ಅಪ್ಪುನ ಭುವಿತಾ? ವೆರಿ ಗುಡ್. ಅಪ್ಪು ಇಸ್ ಅ ಪೆಟ್ ನೇಮ್. ಇದಿಷ್ಟು ಈ ವ್ಲಾಗ್ ನಿಮ್ಗೆಲ್ರಿಗೂ ಯೂಸ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿವರೆಗೆ ಪೇಷನ್ಸಿಂದ ನೀವು ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಗೈಸ್.